ಜೈಲಿನಲ್ಲಿ ವಿಲವಿಲ ಒದ್ದಾಡ್ತಿದ್ದಾರೆ ನಟ ದರ್ಶನ್. ಜೈಲಿನಿಂದ ಹೊರಬರಲು ದರ್ಶನ್ ಹರಸಾಹಸವನ್ನೇ ಪಡ್ತಿದ್ದಾರೆ. ಜಾಮೀನಿಗೆ ಅರ್ಜಿ ಸಲ್ಲಿಸಲು ದರ್ಶನ್ಗೆ ಕಾಕಿ ಅಡ್ಡಿಯಾಗಿದೆ. ಈಗ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಅರ್ಜಿ ಸಲ್ಲಿಕೆ ಸಲೀಸಾಗಿಬಿಡುತ್ತೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಬೇಲ್ ಅರ್ಜಿ ಸಲ್ಲಿಸಲು ಆಗೋದಿಲ್ಲ. ಪೊಲೀಸರು ಬೇಕೆಂದೇ ವಿಳಂಬ ಮಾಡ್ತಿದ್ದಾರೆ ಎಂದು ಆರೋಪವನ್ನ ಮಾಡ್ತಿದ್ದಾರೆ. ದರ್ಶನ್ ಪರ ವಕೀಲರಿಂದ ತನಿಖಾ ಅಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡ್ತಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಕೆ ವಿಳಂಬವಾಗಬೇಕು, ತನಿಖೆಯಲ್ಲಿ ವಿಳಂಬ ಆಗಬೇಕು ಅಂತ ಇದ್ದಾರಂತ ಈಗ ಆರೋಪವನ್ನ ಮಾಡ್ತಿದ್ದಾರೆ ದರ್ಶನ್ ಪರ ವಕೀಲರು. ಎಸ್ಪಿಪಿ ಅವರು ತನಿಖೆಯಲ್ಲಿ ಗೊಂದಲವನ್ನ ಮೂಡಿಸ್ತಿದ್ದಾರಂತೆ. ಉದ್ದೇಶಪೂರ್ವಕವಾಗಿಯೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ವಿಳಂಬವಾಗ್ತಾ ಇದೆ. ಪೊಲೀಸ್ ಮ್ಯಾನ್ಯುವಲ್ ನಲ್ಲಿ 90 ದಿನದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಬೇಕು. ಅಲ್ಲಿಯವರೆಗೂ ಕಾಯ್ತೇನೆ ಅಂತ ದರ್ಶನ್ ಪರ ವಕೀಲರು ಹೇಳ್ತಿದ್ದಾರೆ. ರಿಮಾಂಡ್ ಅರ್ಜಿಯಲ್ಲಿ ಸಮರ್ಪಕ ಮಾಹಿತಿಯನ್ನು ಕೂಡ ನೀಡಿಲ್ಲ. ಯಾವ ಆರೋಪಿಯಿಂದ ಯಾವ ರೀತಿ ಹೇಳಿಕೆಯನ್ನ ಪಡೆಯಲಾಗಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಸಾಕ್ಷಿಯಾದ ವ್ಯಕ್ತಿ ಯಾರು, ಆತ ಹೇಳಿದ್ದೇನು, ಇವೆಲ್ಲವನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಮಹಜರು ಮಾಡಿರೋ ಸಾಕ್ಷಿಯೇ ಅಥವಾ ಪ್ರತ್ಯಕ್ಷ ಸಾಕ್ಷಿಯೇ, ಯಾವ ಸಾಕ್ಷಿಯ ಬಗ್ಗೆಯೂ ಕೂಡ ವಿವರಣೆಯನ್ನ ನೀಡ್ತಿಲ್ಲ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಪೊಲೀಸರ ವಿರುದ್ಧ ದರ್ಶನ್ ಪರ ವಕೀಲರು ಆರೋಪವನ್ನ ಮಾಡ್ತಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಭೀಕರ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ ಡಿ ಗ್ಯಾಂಗ್ ಜೈಲು ಪಾಲಾಗಿದ್ದಾರೆ. ಇನ್ನು ಜೈಲಿನಲ್ಲಿ ನಟ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾರೆ. ಜೈಲಿನಿಂದ ಹೊರಬರಲು ದರ್ಶನ್ ಹರಸಾಹಸವನ್ನ ಮಾಡ್ತಿದ್ದಾರೆ. ಜಾಮೀನಿಗೆ ಅರ್ಜಿ ಸಲ್ಲಿಸಲು ದರ್ಶನ್ಗೆ ಕಾಕಿಯೇ ಅಡ್ಡಿಯನ್ನ ಪಡಿಸ್ತಿದ್ದಾರಂತೆ. ಹೀಗೊಂದು ಆರೋಪವನ್ನ ಮಾಡ್ತಿದ್ದಾರೆ ದರ್ಶನ್ ಪರ ವಕೀಲರು. ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ್ರೆ ಜಾಮೀನು ಅರ್ಜಿ ಸಲ್ಲಿಕೆ ಸಲೀಸಾಗಿಬಿಡುತ್ತೆ. ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಆಗುವವರೆಗೂ ಕೂಡ ಬೇಲ್ ಅರ್ಜಿಯನ್ನ ಸಲ್ಲಿಸಲು ಆಗೋದಿಲ್ಲ. ಪೊಲೀಸರು ಬೇಕಂತಾನೆ ವಿಳಂಬವನ್ನ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ದರ್ಶನ್ ಪರ ವಕೀಲರಿಂದ ತನಿಖಾ ಅಧಿಕಾರಿಗಳ ವಿರುದ್ಧ ಆರೋಪವನ್ನ ಮಾಡ್ತಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಕೆ ವಿಳಂಬ ಆಗಬೇಕು, ಇನ್ನು ತನಿಖೆಯಲ್ಲಿ ವಿಳಂಬ ಆಗಬೇಕು ಅಂತ ತನಿಖಾ ಅಧಿಕಾರಿಗಳೇ ಮಾಡ್ತಿದ್ದಾರಂತೆ. ಹೀಗಂತ ಆರೋಪವನ್ನ ಮಾಡ್ತಿದ್ದಾರೆ. ಎಸ್ಪಿಪಿ ಅವರು ತನಿಖೆಯಲ್ಲಿ ಗೊಂದಲವನ್ನ ಮೂಡಿಸಿದ್ದಾರೆ. ದೇಶಪೂರ್ವಕವಾಗಿನೇ ಚಾರ್ಜ್ ಶೀಟ್ ಸಲ್ಲಿಕೆ ವಿಳಂಬವಾಗ್ತಾ ಇದೆ. ಇನ್ನು ಪೊಲೀಸ್ ಮ್ಯಾನ್ಯುವಲ್ ನಲ್ಲಿ 90 ದಿನದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು. ಅಲ್ಲಿಯವರೆಗೂ ಕಾಯ್ತೀವಿ ಅಂತ ದರ್ಶನ್ ಪರ ವಕೀಲರು ಹೇಳ್ತಿದ್ದಾರೆ. ಹಾಗಾದ್ರೆ ಏನಾಗ್ತಾ ಇದೆ ಒಂದು ಪ್ರಕರಣದಲ್ಲಿ? ರಿಮಾಂಡ್ ಅರ್ಜಿಯಲ್ಲಿ ಸಮರ್ಪಕ ಮಾಹಿತಿಯನ್ನ ನೀಡಿಲ್ವಂತೆ. ಇನ್ನು ಯಾವ ಆರೋಪಿಯಿಂದ ಯಾವ್ಯಾವ ಹೇಳಿಕೆಯನ್ನ ಪಡೆಯಲಾಗಿದೆ, ಇವೆಲ್ಲವನ್ನ ದರ್ಶನ್ ಪರ ವಕೀಲರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಯಾವ ಸಾಕ್ಷಿಯ ಬಗ್ಗೆನೂ ವಿವರಣೆಯನ್ನ ನೀಡ್ತಿಲ್ಲ ಅಂತ ಪೊಲೀಸರ ವಿರುದ್ಧ ದರ್ಶನ್ ಪರ ವಕೀಲರು ಆರೋಪವನ್ನ ಮಾಡ್ತಿದ್ದಾರೆ.